ರಾಜ್ಯದಲ್ಲಿ ಮತಾಂತರ ನಿಷೇಧ ಕಾಯ್ದೆ ಜಾರಿಯಲ್ಲಿದ್ರೂ ಕೂಡ ಕೆಲವರು ಮತಾಂತರ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ರು. ನಿನ್ನೆ ಒಂದು QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಅಂತ ಬರ್ತಾ ಇದ್ರು. ಕೆಲಸ ಇಲ್ವಾ, ನಿಮ್ಗೆ ಕಷ್ಟನಾ, ಎಲ್ಲವೂ ಕೂಡ ದೂರ ಆಗುತ್ತೆ ಅಂಥವ್ರಿಗೆ ಹಿಂದೂಗಳೇ ಟಕ್ಕರ್ ಕೊಟ್ಬಿಟ್ರು. ಮತಾಂತರ ಕುತಂತ್ರಕ್ಕೆ ಹಿಂದೂಗಳ ಟಕ್ಕರ್ ಇದು. ಮಕ್ಕಳಿಗೆ ಹಿಂದೂ ಧರ್ಮದ ಬಗ್ಗೆ ಬೋಧನೆಗೆ ತಯಾರಿಯಂತೆ ಬೆಂಗಳೂರು ಸೇರಿದಂತೆ 101 ದೇವಸ್ಥಾನಗಳನ್ನು ಆಯ್ಕೆ ಮಾಡಲಾಗಿದೆ. ದೇವಸ್ಥಾನಗಳಲ್ಲಿ ಮಕ್ಕಳಿಗೆ ಹಿಂದೂ ಧರ್ಮದ ಪಾಠ ಮಾಡ್ತಾರಂತೆ. ಮತಾಂತರದ ಕುತಂತ್ರಕ್ಕೆ ಈ ಮೂಲಕ ಹಿಂದೂಗಳು ಟಕ್ಕರ್ ಕೊಡ್ತಿದ್ದಾರೆ. 101 ದೇವಸ್ಥಾನಗಳಲ್ಲಿ ಹಿಂದೂ ಧರ್ಮದ ಬಗ್ಗೆ ಪಾಠ ಮಾಡುವಂತಹ ನಿರ್ಧಾರ. ಹಿಂದೂ ಮಕ್ಕಳಿಗೆ ಹಿಂದೂ ಧರ್ಮದ ಬಗ್ಗೆ ಬೋಧನೆ ಮಾಡಲು ಇದೀಗ ಹಿಂದೂ ಪರ ಸಂಘಟನೆಗಳು ಮುಂದಾಗಿದ್ದಾವೆ. ಇದಕ್ಕೆ ಕೆಲವೊಂದು ದೇವಸ್ಥಾನಗಳನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ನಮ್ಮ ಜೊತೆ ಈಗ ಹಿಂದೂ ಮುಖಂಡ ಮೋಹನ್ಗೌಡ ಇದ್ರೆ, ಬನ್ನಿ ಮಾತಾಡ್ಸೋಣ. ಸರ್, ಯಾವ ರೀತಿ ಇರುತ್ತೆ ಈ ಒಂದು ಈ ಬೋಧನೆ ಮತ್ತು ಎಷ್ಟು ದೇವಸ್ಥಾನಗಳನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ? ಬಹಳ ಮುಖ್ಯವಾಗಿ ನಾವು ಈ ಒಂದು ರಾಜ್ಯದಲ್ಲಿ ನೋಡಿದಾಗ ಬಹಳಷ್ಟು ಕಡೆಗಳಲ್ಲಿ ಹಿಂದೂಗಳಿಗೆ ಇವತ್ತು ಅಮಾಯಕರಿಗೆ ಈ ಥರ ಒಂದು ಕ್ರೈಸ್ತ ಬೈಬಲ್ ಶಿಕ್ಷಣ ಕೊಡುವಂಥದ್ದು ಹೀಗೆಲ್ಲ ಗಮನಕ್ಕೆ ಬರ್ತಾ ಇದೆ. ಅದಕ್ಕೋಸ್ಕರ ಹಿಂದೂ ಜನಜಾಗೃತಿ ಸಮಿತಿ ಮತ್ತು ಮಂದಿರ ಮಹಾಸಂಘದ ಸಂಯುಕ್ತ ಆಶ್ರಯದಲ್ಲಿ ನಾವು ರಾಜ್ಯ ಮಟ್ಟದ ಹಿಂದೂ ಅಧಿವೇಶನ ಮಾಡಿದಾಗ 800 ದೇವಸ್ಥಾನದವರು ಬಂದಿದ್ದರು. ಅದರಲ್ಲಿ 101 ದೇವಸ್ಥಾನದವರು ಈಗ ಒಪ್ಕೊಂಡಿದ್ದಾರೆ. ಆ 101 ದೇವಸ್ಥಾನದಲ್ಲಿ ವಾರದಲ್ಲಿ 1 ದಿನ 1 ಗಂಟೆ ನಾವು ಹಿಂದೂ ಧರ್ಮದ ಶಿಕ್ಷಣವನ್ನು ಕೊಡುವಂಥದ್ದು ನಿಯೋಜನೆಯನ್ನು ಮಾಡಿದ್ದೇವೆ. ಅದರಲ್ಲಿ ಶುಕ್ರವಾರ ದೇವಿ ದೇವಸ್ಥಾನಗಳಲ್ಲಿ ಹೆಚ್ಚಿನದಾಗಿ ಸೇರ್ತಾರೆ, ಅಲ್ಲಿ ದೇವಿ ದೇವಸ್ಥಾನದಲ್ಲಿ, ಶನಿವಾರ ಮಾರುತಿ ದೇವಸ್ಥಾನದಲ್ಲಿ, ಸೋಮವಾರ ಶಿವನ ದೇವಸ್ಥಾನದಲ್ಲಿ, ಗುರುವಾರ ರಾಯರ ಮಠಗಳಲ್ಲಿ ಈ ಥರ ನಾವು ಆಯ್ಕೆಯನ್ನು ಮಾಡಿದ್ದೇವೆ. ವಿಶೇಷವಾಗಿ ಸಂಕಷ್ಟಿ ಬಂದಾಗ ಗಣೇಶನ ದೇವಸ್ಥಾನದಲ್ಲಿ ಹೀಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಈ ಥರ ಶಿಕ್ಷಣವನ್ನು ಕೊಡುವಂಥದ್ದು. ಪ್ರವಚನಗಳು ಯಾವ ರೀತಿ ಇರುತ್ತೆ ಅಪ್ಪ, ಈ ಒಂದು ಪಠ್ಯಕ್ರಮ ಯಾವ ರೀತಿ ಇರುತ್ತೆ? ಅದರಲ್ಲಿ ಬಹಳ ಮುಖ್ಯವಾಗಿ ಅಲ್ಲಿ ಆರತಿಯನ್ನು ಮಾಡ್ತೇವೆ. ಆರತಿಯನ್ನು ಮಾಡಿದ ನಂತರ ಅವರಿಗೆ ವಿಶೇಷವಾಗಿ ಒಂದು ಸಿಲೆಬಸ್ಸನ್ನು ಮಾಡಿದ್ದೇವೆ. ಮುಖ್ಯವಾಗಿ ನಾವು ಅವರಿಗೆ ಆ ಒಂದು ಸಿಲೆಬಸ್ನಲ್ಲಿ ಹಿಂದೂ ಧರ್ಮದ ಮಹತ್ವ ಏನಿದೆ, ಹಿಂದೂ ಧರ್ಮದ ಪ್ರಕಾರ ಜೀವನ ಮಾಡೋದ್ರ ಮಹತ್ವ ಏನಿದೆ, ಜನ್ಮದಿನವನ್ನು ಹಿಂದೂ ಧರ್ಮದ ಪ್ರಕಾರ ಆಚರಣೆ ಮಾಡೋದು ಹೇಗಿದೆ, ಕುಂಕುಮ ತಿಲಕವನ್ನು ಹಾಕುವಂಥದ್ದು ಇರ್ಬೋದು, ಪ್ರತಿನಿತ್ಯ ಮನೆಯಲ್ಲಿ ರಂಗೋಲಿ ಹಾಕುವಂಥದ್ದು ಇರ್ಬೋದು, ಹಿಂದೂ ಧರ್ಮದ ಪ್ರಕಾರ ಬಟ್ಟೆ ಉಡುಪುಗಳನ್ನು, ಆಹಾರ ಪದ್ಧತಿಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ, ಹಿಂದೂ ಧರ್ಮದ ಹಬ್ಬಗಳನ್ನು ಉತ್ಸವಗಳನ್ನು ಹಿಂದೂ ಧರ್ಮದಂತೆ ಆಚರಣೆ ಮಾಡುವುದು ಹೇಗೆ, ಪ್ರತಿಯೊಂದು ನಮ್ಮ ಜೀವನ ಶೈಲಿ ಹಿಂದೂ ಧರ್ಮದಂತೆ ಇರಬೇಕು. ಅದು ಯಾಕಿರಬೇಕು, ಹೇಗಿರಬೇಕು, ಯಾವ ಪದ್ಧತಿಯಲ್ಲಿ ಇರಬೇಕು, ಹೇಗೆ ಇವತ್ತು ನಾವು ಈ ಕ್ರೈಸ್ತ ಪದ್ಧತಿಯಂತೆ ಕೇಕ್ ಕಟ್ ಮಾಡಿ ನಾವು ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ, ಅದ್ರ ಬಗ್ಗೆ ಒಂದು ಜನಜಾಗೃತಿ ಮೂಡಿಸಿ ಹಿಂದೂ ಪದ್ಧತಿಯಂತೆ ಜೀವನ ಮಾಡ್ಲಿಕ್ಕಾಗಿ ನಾವು ಈ ಒಂದು ಇದನ್ನ ಮಾಡುವಂತದ್ದು. ಕ್ರೈಸ್ತ ಮಿಷನರಿಗಳು ಈ ತರ ಮತಾಂತರ ವಿಚಾರವಾಗಿ ಅಲ್ಲಿ ಡಿಸ್ಕಷನ್ ಮಾಡ್ತಾರೆ ಮಕ್ಕಳ ಜೊತೆ ಅಂತ. ಬಹಳ ಮುಖ್ಯವಾಗಿ ಇದರಲ್ಲಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಶಾಲೆಗಳಲ್ಲಿ ಮಕ್ಕಳಿಗೆ ಈ ತರ ಶಿಕ್ಷಣ ಸಿಗ್ತಾ ಇಲ್ಲ, ಅಥವಾ ದೇವಸ್ಥಾನದಲ್ಲಿ ಸಿಗ್ತಾ ಇಲ್ಲ, ಮನೆಗಳಲ್ಲಿ ಸಿಗ್ತಾ ಇಲ್ಲ. ಹಾಗಾಗಿ ಹಿಂದೂ ಮಕ್ಕಳಿಗೆ ಇವತ್ತು ಕ್ರೈಸ್ತ ಮಿಷನರಿಗಳು ಬೇರೆ ಬೇರೆ ಈ ತರ ಸುಳ್ಳು ಆಮಿಷಗಳನ್ನು ಹೊರಟಿ ಯೇಸು ಕ್ರಿಸ್ತನ ಬಗ್ಗೆ ಹೇಳಿ ಸುಲಭವಾಗಿ ಮತಾಂತರ ಮಾಡ್ತಾರೆ. ಹಾಗಾಗಿ ನಾವೀಗ ದೇವಸ್ಥಾನದಿಂದಲೇ ಈ ತರ ನೇತೃತ್ವವನ್ನು ತೆಗೆದುಕೊಂಡಿದ್ದೇವೆ. ಈ ತರ ಮಕ್ಕಳು ಈ ತರ ಅಮಾಯಕ ಮಕ್ಕಳು ಬಲಿಯಾಗಬಾರ್ದು, ಕ್ರೈಸ್ತ ಮಿಷನರಿಗಳಿಗೆ ಮತಾಂತರ ಆಗಬಾರ್ದು ಅಂತೇಳಿ ನಾವು ಈ ಥರ ಒಂದು ಸ್ಟೆಪ್ಪನ್ನು ತೆಗೆದುಕೊಂಡು ಅವರಿಗೆ ಹಿಂದೂ ಧರ್ಮದ ಶಿಕ್ಷಣವನ್ನು ಒಂದು ಸಿಲೆಬಸ್ಸನ್ನೇ ಮಾಡಿದ್ದೇವೆ. ಆ ಸಿಲೆಬಸ್ಸಲ್ಲಿ ಈಗ ಪ್ರತಿ 101 ದೇವಸ್ಥಾನಗಳಿಗೆ ಈಗ ಅದನ್ನು ಕೊಡ್ತೇವೆ. ಅಲ್ಲಿನ ಅರ್ಚಕರು, ಮಂದಿರ ಮಹಾಸಂಘ ಮತ್ತು ಹಿಂದೂ ಜನಜಾಗೃತಿ ಸಮಿತಿಯಿಂದ ಕಲಿತಂಥ ಶಿಕ್ಷಕರು ಇರ್ತಾರೆ. ಅವರು ಅಲ್ಲಿ 1 ಗಂಟೆ ಶಿಕ್ಷಣವನ್ನು ಕೊಡ್ತಾರೆ. ಹಿಂದೂ ಮುಖಂಡ ಮೋಹನ್ಗೌಡ ಅವರ ಮಾತಾಯಿತು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದಲ್ಲಿ ಮತಾಂತರ ನಿಷೇಧ ಕಾಯ್ದೆ ಜಾರಿಯಲ್ಲಿದ್ರೂ ಕೂಡ ಕೆಲವರು ಮತಾಂತರ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ರು. ನಿನ್ನೆ ಒಂದು QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಅಂತ ಬರ್ತಾ ಇದ್ರು. ಕೆಲಸ ಇಲ್ವಾ, ನಿಮ್ಗೆ ಕಷ್ಟನಾ, ಎಲ್ಲವೂ ಕೂಡ ದೂರ ಆಗುತ್ತೆ ಅಂಥವ್ರಿಗೆ ಹಿಂದೂಗಳೇ ಟಕ್ಕರ್ ಕೊಟ್ಬಿಟ್ರು. ಮತಾಂತರ ಕುತಂತ್ರಕ್ಕೆ ಹಿಂದೂಗಳ ಟಕ್ಕರ್ ಇದು. ಮಕ್ಕಳಿಗೆ ಹಿಂದೂ ಧರ್ಮದ ಬಗ್ಗೆ ಬೋಧನೆಗೆ ತಯಾರಿಯಂತೆ ಬೆಂಗಳೂರು ಸೇರಿದಂತೆ 101 ದೇವಸ್ಥಾನಗಳನ್ನು ಆಯ್ಕೆ ಮಾಡಲಾಗಿದೆ. ದೇವಸ್ಥಾನಗಳಲ್ಲಿ ಮಕ್ಕಳಿಗೆ ಹಿಂದೂ ಧರ್ಮದ ಪಾಠ ಮಾಡ್ತಾರಂತೆ. ಮತಾಂತರದ ಕುತಂತ್ರಕ್ಕೆ ಈ ಮೂಲಕ ಹಿಂದೂಗಳು ಟಕ್ಕರ್ ಕೊಡ್ತಿದ್ದಾರೆ. 101 ದೇವಸ್ಥಾನಗಳಲ್ಲಿ ಹಿಂದೂ ಧರ್ಮದ ಬಗ್ಗೆ ಪಾಠ ಮಾಡುವಂತಹ ನಿರ್ಧಾರ. ಹಿಂದೂ ಮಕ್ಕಳಿಗೆ ಹಿಂದೂ ಧರ್ಮದ ಬಗ್ಗೆ ಬೋಧನೆ ಮಾಡಲು ಇದೀಗ ಹಿಂದೂ ಪರ ಸಂಘಟನೆಗಳು ಮುಂದಾಗಿದ್ದಾವೆ. ಇದಕ್ಕೆ ಕೆಲವೊಂದು ದೇವಸ್ಥಾನಗಳನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ನಮ್ಮ ಜೊತೆ ಈಗ ಹಿಂದೂ ಮುಖಂಡ ಮೋಹನ್ಗೌಡ ಇದ್ರೆ, ಬನ್ನಿ ಮಾತಾಡ್ಸೋಣ. ಸರ್, ಯಾವ ರೀತಿ ಇರುತ್ತೆ ಈ ಒಂದು ಈ ಬೋಧನೆ ಮತ್ತು ಎಷ್ಟು ದೇವಸ್ಥಾನಗಳನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತ? ಬಹಳ ಮುಖ್ಯವಾಗಿ
ನಾವು ಈ ಒಂದು ರಾಜ್ಯದಲ್ಲಿ ನೋಡಿದಾಗ ಬಹಳಷ್ಟು ಕಡೆಗಳಲ್ಲಿ ಹಿಂದೂಗಳಿಗೆ ಇವತ್ತು ಅಮಾಯಕರಿಗೆ ಈ ಥರ ಒಂದು ಕ್ರೈಸ್ತ ಬೈಬಲ್ ಶಿಕ್ಷಣ ಕೊಡುವಂಥದ್ದು ಹೀಗೆಲ್ಲ ಗಮನಕ್ಕೆ ಬರ್ತಾ ಇದೆ. ಅದಕ್ಕೋಸ್ಕರ ಹಿಂದೂ ಜನಜಾಗೃತಿ ಸಮಿತಿ ಮತ್ತು ಮಂದಿರ ಮಹಾಸಂಘದ ಸಂಯುಕ್ತ ಆಶ್ರಯದಲ್ಲಿ ನಾವು ರಾಜ್ಯ ಮಟ್ಟದ ಹಿಂದೂ ಅಧಿವೇಶನ ಮಾಡಿದಾಗ 800 ದೇವಸ್ಥಾನದವರು ಬಂದಿದ್ದರು. ಅದರಲ್ಲಿ 101 ದೇವಸ್ಥಾನದವರು ಈಗ ಒಪ್ಕೊಂಡಿದ್ದಾರೆ. ಆ 101 ದೇವಸ್ಥಾನದಲ್ಲಿ ವಾರದಲ್ಲಿ ಒಂದು ದಿನ 1 ಗಂಟೆ ನಾವು ಹಿಂದೂ ಧರ್ಮದ ಶಿಕ್ಷಣವನ್ನು ಕೊಡುವಂಥದ್ದು ನಿಯೋಜನೆಯನ್ನು ಮಾಡಿದ್ದೇವೆ. ಅದರಲ್ಲಿ ಶುಕ್ರವಾರ ದೇವಿ ದೇವಸ್ಥಾನಗಳಲ್ಲಿ ಹೆಚ್ಚಿನದಾಗಿ ಸೇರ್ತಾರೆ, ಅಲ್ಲಿ ದೇವಿ ದೇವಸ್ಥಾನದಲ್ಲಿ, ಶನಿವಾರ ಮಾರುತಿ ದೇವಸ್ಥಾನದಲ್ಲಿ, ಸೋಮವಾರ ಶಿವನ ದೇವಸ್ಥಾನದಲ್ಲಿ, ಗುರುವಾರ ರಾಯರ ಮಠಗಳಲ್ಲಿ ಈ ಥರ ನಾವು ಆಯ್ಕೆಯನ್ನು ಮಾಡಿದ್ದೇವೆ. ವಿಶೇಷವಾಗಿ ಸಂಕಷ್ಟಿ ಬಂದಾಗ ಗಣೇಶನ ದೇವಸ್ಥಾನದಲ್ಲಿ ಹೀಗೆ ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಈ ಥರ ಶಿಕ್ಷಣವನ್ನು ಕೊಡುವಂಥದ್ದು. ಪ್ರವಚನಗಳು ಯಾವ ರೀತಿ ಇರುತ್ತೆ ಅಪ್ಪ, ಈ ಒಂದು ಪಠ್ಯಕ್ರಮ ಯಾವ ರೀತಿ ಇರುತ್ತೆ? ಅದರಲ್ಲಿ ಬಹಳ ಮುಖ್ಯವಾಗಿ ಅಲ್ಲಿ ಆರತಿಯನ್ನು ಮಾಡ್ತೇವೆ. ಆರತಿಯನ್ನು ಮಾಡಿದ ನಂತರ ಅವರಿಗೆ ವಿಶೇಷವಾಗಿ ಒಂದು ಸಿಲೆಬಸ್ಸನ್ನು ಮಾಡಿದ್ದೇವೆ. ಮುಖ್ಯವಾಗಿ ನಾವು ಅವರಿಗೆ ಆ ಒಂದು ಸಿಲೆಬಸ್ನಲ್ಲಿ ಹಿಂದೂ ಧರ್ಮದ ಮಹತ್ವ ಏನಿದೆ, ಹಿಂದೂ ಧರ್ಮದ ಪ್ರಕಾರ ಜೀವನ ಮಾಡೋದ್ರ ಮಹತ್ವ ಏನಿದೆ, ಜನ್ಮದಿನವನ್ನು ಹಿಂದೂ ಧರ್ಮದ ಪ್ರಕಾರ ಆಚರಣೆ ಮಾಡೋದು ಹೇಗಿದೆ, ಕುಂಕುಮ ತಿಲಕವನ್ನು ಹಾಕುವಂಥದ್ದು ಇರ್ಬೋದು, ಪ್ರತಿನಿತ್ಯ ಮನೆಯಲ್ಲಿ ರಂಗೋಲಿ ಹಾಕುವಂಥದ್ದು ಇರ್ಬೋದು, ಹಿಂದೂ ಧರ್ಮದ ಪ್ರಕಾರ ಬಟ್ಟೆ ಉಡುಪುಗಳನ್ನು, ಆಹಾರ ಪದ್ಧತಿಗಳನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ, ಹಿಂದೂ ಧರ್ಮದ ಹಬ್ಬಗಳನ್ನು ಉತ್ಸವಗಳನ್ನು ಹಿಂದೂ ಧರ್ಮದಂತೆ ಆಚರಣೆ ಮಾಡುವುದು ಹೇಗೆ, ಪ್ರತಿಯೊಂದು ನಮ್ಮ ಜೀವನ ಶೈಲಿ ಹಿಂದೂ ಧರ್ಮದಂತೆ ಇರಬೇಕು. ಅದು ಯಾಕಿರಬೇಕು, ಹೇಗಿರಬೇಕು, ಯಾವ ಪದ್ಧತಿಯಲ್ಲಿ ಇರಬೇಕು, ಹೇಗೆ ಇವತ್ತು ನಾವು ಈ ಕ್ರೈಸ್ತ ಪದ್ಧತಿಯಂತೆ ಕೇಕ್ ಕಟ್ ಮಾಡಿ ನಾವು ಜನ್ಮದಿನವನ್ನು ಆಚರಣೆ ಮಾಡ್ತಾ ಇದ್ದೇವೆ, ಅದ್ರ ಬಗ್ಗೆ ಒಂದು ಜನಜಾಗೃತಿ ಮೂಡಿಸಿ ಹಿಂದೂ ಪದ್ಧತಿಯಂತೆ ಜೀವನ ಮಾಡಲಿಕ್ಕಾಗಿ ನಾವು ಈ ಒಂದು ಇದನ್ನ ಮಾಡುವಂಥದ್ದು. ಕ್ರೈಸ್ತ ಮಿಷನರಿಗಳು ಈ ತರ ಮತಾಂತರ ವಿಚಾರವಾಗಿ ಎಲ್ಲಿ ಸಹ ಡಿಸ್ಕಷನ್ ಮಾಡ್ತಾರೆ ಮಕ್ಕಳ ಜೊತೆ ಅಂತ. ಬಹಳ ಮುಖ್ಯವಾಗಿ ಇದರಲ್ಲಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಶಾಲೆಗಳಲ್ಲಿ ಮಕ್ಕಳಿಗೆ ಈ ಥರ ಶಿಕ್ಷಣ ಸಿಗ್ತಾ ಇಲ್ಲ, ಅಥವಾ ದೇವಸ್ಥಾನದಲ್ಲಿ ಸಿಗ್ತಾ ಇಲ್ಲ, ಮನೆಗಳಲ್ಲಿ ಸಿಗ್ತಾ ಇಲ್ಲ. ಹಾಗಾಗಿ ಹಿಂದೂ ಮಕ್ಕಳಿಗೆ ಇವತ್ತು ಕ್ರೈಸ್ತ ಮಿಷನರಿಗಳು ಬೇರೆ ಬೇರೆ ಈ ಥರ ಸುಳ್ಳು ಆಮಿಷಗಳನ್ನು ಹುಟ್ಟಿ ಯೇಸು ಕ್ರಿಸ್ತನ ಬಗ್ಗೆ ಹೇಳಿ ಸುಲಭವಾಗಿ ಮತಾಂತರ ಮಾಡ್ತಾರೆ. ಹಾಗಾಗಿ ನಾವೀಗ ದೇವಸ್ಥಾನದಿಂದಲೇ ಈ ಥರ ನೇತೃತ್ವವನ್ನು ತೆಗೆದುಕೊಂಡಿದ್ದೇವೆ. ಈ ಥರ ಮಕ್ಕಳು ಈ ಥರ ಅಮಾಯಕ ಮಕ್ಕಳು ಬಲಿಯಾಗಬಾರ್ದು, ಕ್ರೈಸ್ತ ಮಿಷನರಿಗಳಿಗೆ ಮತಾಂತರ ಆಗಬಾರ್ದು ಅಂತೇಳಿ ನಾವು ಈ ಥರ ಒಂದು ಸ್ಟೆಪ್ಪನ್ನು ತೆಗೆದುಕೊಂಡು ಅವರಿಗೆ ಹಿಂದೂ ಧರ್ಮದ ಶಿಕ್ಷಣವನ್ನು ಒಂದು ಸಿಲೆಬಸ್ಸನ್ನೇ ಮಾಡಿದ್ದೇವೆ. ಆ ಸಿಲೆಬಸ್ಸಲ್ಲಿ ಈಗ ಪ್ರತಿ 101 ದೇವಸ್ಥಾನಗಳಿಗೆ ಈಗ ಅದನ್ನು ಕೊಡ್ತೇವೆ. ಅಲ್ಲಿನ ಅರ್ಚಕರು, ಮಂದಿರ ಮಹಾಸಂಘ ಮತ್ತು ಹಿಂದೂ ಜನಜಾಗೃತಿ ಸಮಿತಿಯಿಂದ ಕಲಿತಂಥ ಶಿಕ್ಷಕರು ಇರ್ತಾರೆ. ಅವರು ಅಲ್ಲಿ 1 ಗಂಟೆ ಶಿಕ್ಷಣವನ್ನು ಕೊಡ್ತಾರೆ. ಹಿಂದೂ ಮುಖಂಡ ಮೋಹನ್ ಗೌಡ ಅವರ ಮಾತಾಯಿತು. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ರಾಜ್ಯದಲ್ಲಿ ಮತಾಂತರ ನಿಷೇಧ ಕಾಯ್ದೆ ಜಾರಿಯಲ್ಲಿದ್ರೂ ಕೂಡ ಕೆಲವರು ಮತಾಂತರ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ರು. ನಿನ್ನೆ ಒಂದು QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ಅಂತ ಬರ್ತಾ ಇದ್ರು. ಕೆಲಸ ಇಲ್ವಾ, ನಿಮ್ಗೆ ಕಷ್ಟನಾ, ಎಲ್ಲವೂ ಕೂಡ ದೂರ ಆಗುತ್ತೆ ಅಂಥವ್ರಿಗೆ ಹಿಂದೂಗಳೇ ಟಕ್ಕರ್ ಕೊಟ್ಬಿಟ್ರು. ಮತಾಂತರ ಕುತಂತ್ರಕ್ಕೆ ಹಿಂದೂಗಳ ಟಕ್ಕರ್ ಇದು. ಮಕ್ಕಳಿಗೆ ಹಿಂದೂ ಧರ್ಮದ ಬಗ್ಗೆ ಬೋಧನೆಗೆ ತಯಾರಿಯಂತೆ ಬೆಂಗಳೂರು ಸೇರಿದಂತೆ 101 ದೇವಸ್ಥಾನಗಳನ್ನ ಆಯ್ಕೆ ಮಾಡಲಾಗಿದೆ. ದೇವಸ್ಥಾನಗಳಲ್ಲಿ ಮಕ್ಕಳಿಗೆ ಹಿಂದೂ ಧರ್ಮದ ಪಾಠ ಮಾಡ್ತಾರಂತೆ. ಮತಾಂತರದ ಕುತಂತ್ರಕ್ಕೆ ಈ ಮೂಲಕ ಹಿಂದೂಗಳು ಟಕ್ಕರ್ ಕೊಡ್ತಿದ್ದಾರೆ. 101 ದೇವಸ್ಥಾನಗಳಲ್ಲಿ ಹಿಂದೂ ಧರ್ಮದ ಬಗ್ಗೆ ಪಾಠ ಮಾಡುವಂತಹ ನಿರ್ಧಾರ.